उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्री स्वामिनी श्रित जनप्रिय दानशीले श्री वेंकटेश दैत्यप्रभातं मातः समस्त जगतां मधुकैटभारे वक्षो धरणिय देगुला ಬೆಳಗುವ ಬ್ರಹ್ಮಾನಂದ ಓಂಕಾರ ಶ್ರೀ ಮಾರುತೇಶ ನಾನಂಬಿ ಬಂದೆ ಹೋ ದೇವನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ಬಂದೆ ಹೋ ದೇವನೇ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಶ್ರೀ ಮಾರುತೇಶ ಅಮ್ಮ ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನು ಸಂಬರಿಸಿ ಈ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದಲ್ಲಿರುವ ರಕ್ಕಸರನ್ನು ಸಂಬರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿ ಬಾ ತಾಯಿ, ಮತ್ತೊಮ್ಮೆ ಅವತರಿಸಿ ಬಾ. ಈ ಭೂತಾಯಿಯ ಸೇವೆ ಕುರಿ ಸೇವೆಯೇ ನನ್ನ ಉಸಿರೆಂದು ಬದುಕುತ್ತಿರುವ ನಮ್ಮೆಲ್ಲರನ್ನು ಉದ್ಧರಿಸು ತಾಯಿ, ಉದ್ಧರಿಸು ನೀನು. ಗಿಡ ಹಿಡಿದು ಒಳದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವಯ್ಯ ಪರಸಾಧನವೋ
ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಮಂಗಳ ಏ ಮಂಗಳ, ಗೌರಿ ಪೂಜಾ ಮುಗಿತೇನೆ ಮಂಗಳ. ಮುಗಿಯಿತು ಬನ್ನಿ ಸ್ವಾಮಿ, ನಮ್ಮ ಭವತಾಪ ಕಳೆದು ಪೂಜೆ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ ನಾನು. ರೀ, ದೇವರಿಗೆ ನಮಸ್ಕರಿಸಿ ನೀವು. ಅಮ್ಮ ಗಿರಿಜಾ ಮಾತೆ, ಗಿರಿಜಾ ವಲ್ಲಭನೆಂದು ಕರೆಸಿಕೊಂಡಿರುವ ಅರನ ಸತಿಯೇ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲು ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಾಗ ನಾವಿಂದು ನಿನ್ನನ್ನು ಪೂಜಿಸಿ ಇಂದು ಧನ್ಯರಾದೆವು ತಾಯಿ, ಧನ್ಯರಾದೆವು. ಭೂ ತಾಯಿಯನ್ನೇ ಎತ್ತ ತಾಯಿಯಂತೆ ನಂಬಿ ಮಳೆ ಬಿಸಿಲನ್ನದೆ ಹಗಲಿರಳು ಹೊಲದಲ್ಲಿ ದುಡಿಯುತ್ತಾ ಕುರಿ ಮರಿಯನ್ನ ಸಾಕಿಕೊಂಡು ಕೃಷ್ಣಾರ್ಜುನರಂತೆ ತಮ್ಮಂದಿರನ್ನ ಬೆಳೆಸಿದ್ದೇನೆ. ಇದಕ್ಕೆಲ್ಲ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ, ಸದಾ ನಿನ್ನ ಆಶೀರ್ವಾದ ಇರಲಿ. ಯಾಕೆ ಸ್ವಾಮಿ ಈ ನಿಮ್ಮ ಮಾತಿನಲ್ಲಿ ಇಷ್ಟೊಂದು ಕಠೋರತೆ ಖಂಡಿತ ಅಲ್ವೇ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈಗಿನ ಕಾಲದಲ್ಲಿ ಅಗ್ನಿ ಪರೀಕ್ಷೆದ ಕಟ್ಟು ಇದ್ದಂತೆ. ಆ ಅಗ್ನಿ ಪರೀಕ್ಷೆದ ಕಟ್ಟಿನಿಂದ ನಮ್ಮನ್ನ ಪಾರು ಮಾಡುತ್ತಾಯಿ ಎಂದು ಬೇಡಿಕೊಂಡೆ. ಅಂದ್ರೆ ಇದರ ನಿಜದ ಅರ್ಥ ಸ್ವಾಮಿ? ಮಂಗಳ, ಇದರ ನಿಜದ ಅರ್ಥ ನೀನು ಬಯಸಬೇಕೆಂದರೆ ವ್ಯರ್ಥ. ಹಾಗಂತ ಅಲ್ಲಗಳಿದ್ದಿಲ್ಲ ಅಂತೇಳಿ ನನಗೊಂದು ಮಾತು ಕೊಡ್ತೀಯ ಮಂಗಳ? ಇದೇನಿದು ಸ್ವಾಮಿ, ಹೀಗೆ ಕೇಳ್ತೀರಾ ನೀವು? ಸತಿ ಆದವಳು ಪತಿ ಆಜ್ಞೆಯನ್ನು ಪಾಲಿಸುವುದು ಸತಿ ಆದವಳ ಧರ್ಮ ಅಲ್ವಾ ರೀ? ವಚನ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪತಿ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದ್ರೆ ಏನು ಫಲ ರೀ? ಪತಿಯ ಮಾತನ್ನು ಕೇಳದ ಸತಿ ಸತಿಯೇ ಅಲ್ಲ ರೀ. ಖಂಡಿತವಾಗಿಯೂ ನಿಮ್ಮ ಮಾತನ್ನು ನಾನು ನಡೆಸಿಕೊಡ್ತೀನಿ. ಅದೇನಂತ ಹೇಳಿ ಸ್ವಾಮಿ. ರೀ, ಇದು ನಿಮ್ಮ ಪಾದದ ಸಾಕ್ಷಿಯಾಗಿಯೂ ಸತ್ಯ ಸ್ವಾಮಿ, ಸತ್ಯ ಅಂತ. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣನ್ನೇ ತೆರೆಸಿಬಿಟ್ಟೆ ಮಂಗಳ, ಅಜ್ಞಾನದ ಕಣ್ಣನ್ನೇ ತೆರೆಸಿಬಿಟ್ಟೆ. ಈ ನನ್ನ ಹೃದಯದ ಬಡಿತವನ್ನೇ ಬದಲಾಯಿಸಿಬಿಟ್ಟಿ. ನಿತ್ಯ ನನ್ನ ಹೊಟ್ಟೆಸಿರಿನಲ್ಲಿ ಸುಟ್ಟ ಧೂಮು ಕಣಗಳಾಗಿ ಹೊರಹೋಗುವ ನನ್ನ ಪ್ರೀತಿಯ ರಭಸದ ಒಡ್ಡಿಗೆ ಒಡ್ಡನ್ನೇ ಹಾಕಿಬಿಟ್ಟೆ ಮಂಗಳ, ಒಡ್ಡನ್ನೇ ಹಾಕಿಬಿಟ್ಟೆ. ಆ ರಾಮ ಬಾಣವಾಗಿ ಈ ಪ್ರಜ್ವಲಿಸಲಿ ಈ ನಮ್ಮ ಮನೆ. ಉಜ್ಜಲ ಭವಿಷ್ಯದೊಂದಿಗೆ ರಾಮರಾಜ್ಯದ ಗೂಡಾಗಲಿ ಈ ನಮ್ಮ ಮನೆ. ಅದು ನನ್ನ ತಮ್ಮ ಬೀರ. ಏನಾಯ್ತು ಸ್ವಾಮಿ? ಬೀರ ಅಂತ ಅರ್ಥಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಏನಾಯ್ತು ಸ್ವಾಮಿ? ನೋಡು ಮಂಗಳ, ಅವನ ತಾಯಿ ನನ್ನ ತಾಯಿ ಒಂದೇ ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಆ ಬೀರನೆಂಬ ಹಸಿಗೂಸನ್ನ ನನಗೆ ಕೈಗೆ ಕೊಟ್ಟು ಒಪ್ಪಿಸಿ ಹೋದಳು. ಆ ಚಿಕ್ಕ ಕೂಸನ್ನೇ ಇಂದು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಮಂಗಳ, ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅಲ್ಲ ಮಂಗಳ, ಅವನು ಕೂಡ ನನ್ನ ದೇವರಾಗೇ ನೋಡ್ಕೊಳ್ತಾ ಇದ್ದಾನೆ. ಅವನಂದರೆ ನನಗೆ ತುಂಬ ಪಂಚಪ್ರಾಣ ಮಂಗಳ. ನೋಡು ಮಂಗಳ, ಅವನು ನಾನು ಒಂದೇ ತಾಯಿ ಮಕ್ಕಳಂತೆ ನೀನು ನೋಡ್ಕೊಳ್ಬೇಕು. ಆಮೇಲೆ ಅವನು ಮಲತಾಯಿ ಮಗನಂತೆ ಯಾವತ್ತೂ ನೋಡ್ಕೊಳ್ಳಬಾರದು. ಅದು ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರದು ಮಂಗಳ. ಇದೆಂತ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಂತಿರುವ ಅವನು ಯಾವತ್ತೂ ಅನಾಥನಲ್ಲ ಸ್ವಾಮಿ. ಹಿಂದಿನಿಂದ ಅನಾಥನಲ್ಲ. ಅವನು ನನ್ನ ಸ್ವಂತ ಮಗ ಇದ್ದ ಹಾಗೆ. ಇದು ಶ್ರೀರಾಮನ ವಚನವಾಗಿ
ಮೆಚ್ಚಿದೆ ಮಂಗಳ ನಿನ್ನ ಉದಾರ ಗುಣವನ್ನು. ಇಲ್ಲಿವರೆಗೆ ನಾನು ಹುಚ್ಚನಾಗಿ ಮುಚ್ಚಿಕೊಂಡಿರುವ ನನ್ನ ಕೆಚ್ಚದೆಯ ರಭಸದ ಒಡ್ಡಿಗೆ ಒಡ್ಡನ್ನೇ ಹಾಕಿಬಿಟ್ಟೆ ಮಂಗಳ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ? ಇದೇ ಒಂದು ಸಂತೋಷದಲ್ಲಿ ಮಂಗಳ ಒಂದು ಮಾತು ಹೇಳ. ಹೇಳ್ರಿ. ಆ ಸರ್ವಜ್ಞ ಕವಿ ಹೇಳಿದ ಹಾಗೆ ಒಂದು ಮಾತು ಹೇಳ್ತೇನೆ. ಬೆಚ್ಚನೆಯ ಮನೆ ಇರಲು ಬೆಚ್ಚನೆಯ ಮನೆ ಇರಲು ಮೆಚ್ಚುಗೆಯ ಸತಿ ಇರಲು, ಬೆಚ್ಚನೆಯ ಮನೆ ಇರಲು ಮೆಚ್ಚುಗೆಯ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚನ್ ಅಚ್ಚಂದ ಸರ್ವಜ್ಞ. ಮಂಗಳ, ಇದೇ ಒಂದು ಶುಭ ಸಂತೋಷಕ್ಕೆ ನವಿಲಿನಂತೆ ನರ್ತಸಿ ನನ್ನೊಂದಿಗೆ ಆಡುಬಾರೇ ನನ್ನೊಲವೇ. ಬಾ ರಾಜ, ಮಲ್ಲಿಗೆ ಸುವಾಸನೆಯಂತೆ ಹಾಡಿ ಕುಣಿತ ನನ್ನೊಂದಿಗೆ. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ನೀನು ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ ಸನಿಹಕ್ಕೆ ಸನಿಹಕ್ಕೆ. ನನ್ನ ಒಡತಿ ಓಹೋ ಗೆಳತಿ, ನನ್ನ ಒಡತಿ ನನ್ನ ಬಾಳಿಗೆ ಬೆಳಗಾದೇರಿ, ನನ್ನ ಉಸಿರಲಿ ಉಸಿರಾದೇರಿ, ನೀರು ನೀರು. ಚಿನ್ನ, ಒಂದು ಶ್ರೀಮಂತನ ಕೊಡುಗೆಯ ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ. ನನ್ನೊಲವೇ ನೀವ, ನನ್ನ ಚೆಲುವೆ ಬಲಿವಾ, ಬಳಿ ಬಂದು ಸಿಹಿ ಮುತ್ತು ನೀನು. ಚಿನ್ನ, ಇನ್ನೊಂದು ಸಿಹಿ ತಂದು ಕೊಡುವಿ. ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸನಿಹಕ್ಕೆ,
ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆನೆ ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣಕ್ಕೆ ಜೊತೆಯಾದೆನೆ ನನ್ನಲ್ಲವೇ ನೀ ಬಾ ನನ್ನ ಚೆಲುವೆ ಬರಿವಾ ವೈಭವದು ಮುತ್ತು ನೀರೋ ಇದು ಬಂಧನದ ಸೌಂದರ್ಯ ಸುರ ಸುಂದರಿ ಸುರಲೋಕದ ಸುಖ ನಮದಾಗಿದೆ ಇದು ಹಾಡಿದೆ ಮನಸ್ಸು ಸಿಹಿ ಮುತ್ತಿನ ಕಾಣಿಕೆ ನೀಡುವ ಸರಿಹಕ್ಕೆ ಕನ್ನಡ ನಾಡಲಿ ಕೀರ್ತಿಯ ಗಳಿಸಿದ ಊರನ ನೀಲಣ್ಣ ಕನ್ನಡ ನಾಡಿನ ವೀರಾದಿ ವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ವೀರಾದಿ ವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಲಿ ಕೀರ್ತಿಯ ಗಳಿಸಿದ ಊರನ ನೀಲಣ್ಣ ಕನ್ನಡ ನಾಡಲಿ ಅಣ್ಣ ಹತ್ತಿಗೆ ಹತ್ತಿಗೆ ಅಣ್ಣ ಯಾಕೋ ಬಿರ ಕುರಿ ಹಟ್ಟಿಯಿಂದ ಈಗ ತಾನೇ ಬಂದೇನಪ್ಪ ಹೌದಣ್ಣ ಹಟ್ಟಿಯ ಕಸ ಹೊಡೆದ ಬಾಲ ಮರಿಯನ್ನು ತಾಯಿಯ ಮೊಲೆಗೆ ಹಾಕಿ ಅವುಗಳಿಗೆ ತಪ್ಪಲಾಕಿ ಬರೋದ್ರೊಳಗೆ ಇಷ್ಟೊತ್ತಾಯ್ತು ಮಗ ಬಾರಪ್ಪ ಮೊದಲು ಕೈಕಾಲು ಮುಖ ತೊಳೆದುಕೊಂಡು ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ ಬಾರಪ್ಪ ಒಳಗಡೆ. ಹತ್ತಿಗೆ ಈ ನಿನ್ನ ಮೈದುನ ಬೀರ್ರಗಿರಿಗೆ ಚಾಯೇನಮ್ಮ ನಾನು ಎತ್ತ ತಂದೆ ತಾಯಿ ಅಂತಿರುವ ನಮ್ಮ ಅಣ್ಣ ಅತ್ತಿಯರ ಕೈ ತುತ್ತಿನಿಂದ ಕೆಟ್ಟದೆಯ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಒಂದು ಬಗುವಾಣೆ ಜೋಳದ ನುಚ್ಚು ಉಂಡೆ ಬಂದಿದ್ದಾನೆ ರಾಯಣ್ಣ ಹಾ ಅಣ್ಣ ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ ಯಾಕೋ ಬೀರ ಇವತ್ತು ಈ ರೀತಿ ಕೇಳ್ತಾ ಇದೆಯಲ್ಲ ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣೋಲೆ ನೀ ಪಂಚಪ್ರಾಣ ನನಗೆ ಅದನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆನಣ್ಣ ಓ ಅದಾ ಅದು ಯಾಕಣ್ಣ ತೊದಲು ಸುತ್ತಿರುವೆ ಈಗಲೇ ತಾನೇ ಹೇಳಿದಲ್ಲ ನಾನಂದ್ರೆ ನಿಮಗೆ ಪಂಚ ಪ್ರಾಣ ಅಂತ ಹಾ ಅಣ್ಣ ಅದು ಇರ್ಲಿ ಇವಾಗ ತೆಗೆದುಕೊಳ್ಳಪ್ಪ 10 ಮರಿ ಮಾರಿದ 10,000 ರೂಪಾಯಿಗಳಂತೆ 1,00,000 ರೂಪಾಯಿಯನ್ನು ಅಷ್ಟೇ ಅಲ್ಲಣ್ಣ ಸೋಲಿಲ್ಲದೆ ಸರದಾರ ಕನಕ್ಕೆ ಕಾಲಿಟ್ಟರೆ ಸಾಕು ಎದುರಾಳಿಗಳ ಜೀವ ರೋರ ವೀರ ವೀರ
ಇಡೀ ನಮ್ಮ ಭಾಗಕ್ಕೆ ಹೆಸರಾದಂತ ನಮ್ಮ ಟಗರು ಹಠವಾದಿ ರಾಯಣ್ಣ ಅಲಿಯಾಸ್ ಹಗ್ಗದ ಮಂದಿಗೆ ಬಗ್ಗದ ರಾಯಣ್ಣ ಎಂದು ಖ್ಯಾತಿಯಾದ ಆ ನಮ್ಮ ಟಗರನ್ನು ನನ್ನ ಪ್ರೀತಿಯ ಗೆಳೆಯನಾದ ಪ್ರಕಾಶ್ ಮಡಿಕೇರಿಯವರಿಗೆ 5,75,000ಕ್ಕೆ ಮಾರಾಟವಾಗಿದೆ. ಅದನ್ನು ನಾಳೆ ಬೆಳಿಗ್ಗೆ ಬಂದು ಒಯ್ತಾನಂತೆ. ಅದು ಕೂಡ ತೆಗೆದುಕೊರಪ್ಪ. ಎಂತ ಸಾಧನೆ ಸಹೋದರ ನಿನ್ನದು, ಎಂತ ಸಾಧನೆ! ಈ ನಿನ್ನ ಸಾಧನೆಯನ್ನು ನಾನು ಎಷ್ಟು ಬಣ್ಣಿಸಿದ್ರೂ ಸಾಲದಪ್ಪ. ಈ ನಮ್ಮ ಸಂಸಾರ ನಡೀತಿರೋದು ಆ ನಿನ್ನ ಕುರಿಮರಿಯಿಂದ ಹೊರತಪ್ಪ. ನಾನಷ್ಟೇ ಹೊಲವನ್ನು ಉತ್ತಿ ಬೆತ್ತಿ ಬೆಳೆದರು 2 ವರ್ಷದಿಂದ ಮಳೆ ಹೆಚ್ಚಾಗಿ ನಮ್ಮ ಬೆಳೆಯೆಲ್ಲ ನಾಶವಾಗಿ ಹೋಗಿದೆಪ್ಪ, ನಾಶವಾಗಿ ಹೋಗಿದೆ. ಈ ನೇಗಿಲ ಯೋಗಿ ನೀವು ದುಡಿದು ತಂದು ಕೊಟ್ಟಿದ್ದನ್ನು ತಿಂದುವ ಭೋಗಿಯಾಗಿದ್ದಾನಪ್ಪ, ಭೋಗಿಯಾಗಿದ್ದಾನೆ. ಅಣ್ಣ, ನಿನ್ನ ತಮ್ಮ ಬೀರ ಇರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ. ನೇಗಿಲ ಯೋಗಿಯಾದ ನೀನು ಎಂದೋ ಭೋಗಿಯಲ್ಲ. ನೇಗಿಲ ಯೋಗಿಯಾದ ನೀನು ಉತ್ತಿ ಬೆತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಅವಳಿಗೆ ಆಲವಿಲ್ಲ. ನಿಜ ಅದು ನಿನ್ನ ಕಾಯಕವನ್ನ ಕಾಯಕ. ಎಂತ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ, ಎಂತ ವಿಚಾರ ಶಕ್ತಿ ಅಡಗಿದೆ. ಈ ಕಾಯಕದ ಅರ್ಥವೂ ಕೂಡ ಗೊತ್ತೇನಪ್ಪ ನಿನಗೆ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದ ನನಗೆ ಎಷ್ಟು ತಿಳಿದಿಲ್ಲವೇನಣ್ಣ? ಅಣ್ಣ ಕೇಳಿಲ್ಲಿ ಆ ಯೋಗಿಯ ಅರ್ಥವನ್ನು. ಹಂಗೈನ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಧನಾದವಾಗಿ, ಕಲೆಯ ಸಂಗೀತ ಗಾಯನ ಮಾಡಿ ಕಲಿಸಿದ ಗದುಗಿನ ಪುಟ್ಟರಾಜರು ಗಾನಯೋಗಿಯಾದರು. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧ ದಾಸೋ ಯಾದವ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿಯಾದರು. ಹಳ್ಳಿ ಹಳ್ಳಿಗೂ ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡಿಸುತ್ತಾ ಬಂದ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರವನ್ನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿಯಾದರು. ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಲ್ಲಿ ಸರಿಸಿ ಯಾರು ಹಂಗಿಲ್ಲದೆ ಪ್ರವಚನವನ್ನು ಸರ್ವ ಜನಾಂಗಕ್ಕೆ ಪ್ರವಚನವನ್ನು ಮಾಡಿ ಜೇಬುಗಳಿಂದ ಶರ್ಟನ್ನು ಧರಿಸಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವಿಲ್ಲ, ಅಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ನಾನು ಇಲ್ಲ, ನೀನಿಲ್ಲ. ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ ಎಂದು ಶಿವದೀನರಾದ್ರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿ. ಎಂತ ಮಾತುಗಳು ತಮ್ಮ ನಿನ್ನವು, ಎಂತ ಮಾತುಗಳು! ಒಂದೊಂದು ಮಾತುಗಳು ಒಂದೊಂದು ಮುತ್ತುಗಳಿದ್ದಂತೆಪ್ಪ ನಿನ್ನ ಮಾತುಗಳು. ಅಣ್ಣ, ಇನ್ನು ಕೇಳಣ್ಣ, ನೇಗಿಲ ಯೋಗಿಯಾದ ನೀನು ಬಿಸಿಲು ಮಳೆ ಚಳಿ ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಜ್ಞಾನ ಆಗುವ ನೀನು ನೇಗಿಲ ಯೋಗ್ಯನಾ? ನೇಗಿಲ ಯೋಗಿ. ಆ ನಿನ್ನ ಒಂದೊಂದು ಮಾತುಗಳನ್ನು ಕೇಳಿ ನಾನು ಈ ಜಗತ್ತನ್ನೇ ಮರೆತು ಬಿಟ್ಟೆ ಸಹೋದರ, ನಾನು ಈ ಜಗತ್ತನ್ನೇ ಮರೆತು ಬಿಟ್ಟೆ. ಅಣ್ಣ, ಹಾತಿಗೆ ಇದೇನು ನಮ್ಮ ಮನೆಯಲ್ಲಿ ಸಂತೋಷದ ಸಂಭ್ರಮ? ಶಶಿಧರ್, ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ತಾನೆ? ಹತ್ತಿಗೆ ನನ್ನ ಡಿಗ್ರಿ ಅಭ್ಯಾಸ ಎಲ್ಲ ಚೆನ್ನಾಗಿ ನಡೀತಿದೆ. ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ. ಹಣ ಈಗ ತಾನೇ ಮರಿ ಮಾರಿದ ಹಣವಿದೆ ಅಲ್ಲ, ತಮ್ಮನಿಗೆ ಕೊಟ್ಟು ಬಿಡು, ಸರಿಯಾಗಿ ಓದಿಕೊಳ್ಳಲಿ. ಶಶಿಧರ, ಎಷ್ಟು ಬೇಕಾಗಿದಪ್ಪ ನಿನಗೆ ಹಣ? ಅಣ್ಣ, 25,000 ಕೊಟ್ಟಿ ಬಿಡ ನಾ ಸಾಕು.
ತಮ್ಮ ಶಶಿಧರ, ತೆಗೆದುಕೋ. ಹಣ ಬಂದತ್ತಂತೇಳಿ ಸಿಕ್ಕಂತೆ ಖರ್ಚು ಮಾಡಬೇಡಪ್ಪ ಸಹೋದರ. ನೋಡು, ನೀ ದೂರದ ಸಿಟಿಯಲ್ಲಿ ಶಾಲೆ ಕಲಿಯಕ್ಕೆ ಹೊಂಟಿದೀಯ. ಆಮೇಲೆ ಕಂಡವರು ಮುತ್ತುಗೌಡರು ಪ್ರವೀಣ್ ಅಂತ ಹುಡುಗರ ಜೊತೆ ಕೂಡಿ ಹಾಳಾಗ್ಬೇಡಪ್ಪ ಸಹೋದರ, ಹಾಳಾಗ್ಬೇಡ. ನಿನ್ನ ಅಭ್ಯಾಸ ಚೆನ್ನಾಗಿ ಆಗಲಿ. ಸ್ವಾಮಿ, ಈ ನಮ್ಮ ಸಂಸಾರ ಆನಂದ ಸಾಗರವಾಗಿದೆ ಸ್ವಾಮಿ, ಆನಂದ ಸಾಗರವಾಗಿದೆ. ಹೌದು ಮಗಳ, ಹೌದು. ಹಾ, ಇದೇ ಒಂದು ಶುಭ ಸಂಭ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಒಂದು ಸಂತೋಷ ಸಂಭ್ರಮದೊಂದಿಗೆ ಆಡಂಬರ್ರಿ. ನಿಮ್ಮೆಲ್ಲರ ಸಂತೋಷಕ್ಕಾಗಿ ನಾನು ಹಾಡು ಕುಣಿಯುತ್ತೇನೆ, ಬನ್ನಿ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ದಿನ ಕವಿಗೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತಹ ಹಣನು ತಾಯಿಯಾದನು ನೋಡಿರಿ. ಸುಲಿಮೆಯನು ಸೇರಿದರೆ ನಗುವಿನ ಮಲುಗೆ ತುಂಬಿದೆ, ಆರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಮಳೆಯಾಗಲಿ ಕಣ್ಣಿನ ಮನೆಯಲ್ಲೇ ಹೃದಯದ ಹೂಗಳೇ. ಆಸೆ ಇದು ಕೋಟಿಗಿಂತ ಜಾಸ್ತಿ, ಮನಸ್ಸೆಲ್ಲ ಬೇರಾಗದು. ವಾತ್ಸಲ್ಯ ಅನ್ನೋದಂತೆ ನಮಗಿಲ್ಲಿ ಎಂದೇ ಬಂದೆ ಊರಿಗೆ ಗೊತ್ತಾಯಿತು. ವಿಷಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು. ಬಂದವಿದೆ ನಮ್ಮ ನೆರಳಲ್ಲೇ, ಅನ್ನವಿದೆ ಆನಂದವಿದೆ ನಮ್ಮ ಕರುಳಲ್ಲೇ. ಸ್ವರ್ಗಕ್ಕೆ ಏರಿ ಹಾಗೂ ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ನಗುವೆ ನಮ್ಮ ಗೊತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಲ 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 ಲ. ರೀ ನನ್ನ ಶಶಿಧರ್ ಮೈದನ ಡ್ಯಾನ್ಸ್ ಮಾಡಿ ತುಂಬಾ ಸುಸ್ತಾಗಿದ್ದಾನೆ, ಬಾ ವೀಕ್ ಆಗ್ಯಾನ್ರಿ. ಒಳಗಡೆ ಹೋಗಿ ಬಿಸಿ ಬಿಸಿಯಾದ ಊಟ ಮಾಡಿಸಿ ನೋಡ್ರಿ. ಆಯ್ತು, ನಿನ್ನ ಇಷ್ಟದಿಂದ ಆಗಲಿ ಮಂಗಳ. ಬಿಸಿ ಬಿಸಿ ಏನು ಬೇಡ, ಇನ್ನೊಂದು ಏನಾದರೂ ಬಿಸಿ ಬಿಸಿ ಮಾಡಿಬಿಡಿ ಮಂಗಳ. ಏ ಮೈದನ, ನೋಡು, ಊಟ ಮಾಡಿ ಹೋಗ. ಮೈದನ ನೀವು ಒಳಗಡೆ ನಡೆಯರಪ್ಪ, ನಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ. ಆಯ್ತು. ರೀ, ಹೋಗೋದಕ್ಕಿಂತ ಮುಂಚೆ ನನ್ನ ಕೈ ಹಿಡಿದು ಒಂದು ಚುಂಬನ ನೀಡಿ ಒಂದು ಹಾಡನ್ನಾದ್ರೂ ಹಾಡಿ ಹೋಗ್ಬಾರ್ದಾ ನೀವು? ನೋಡು, ಮಗುವಿಗೆ ಅಳುವ ಆಸೆ, ಆಹಾ, ಅಕ್ಕಿಗೆ ಹಾರುವ ಆಸೆ, ಇದಕ್ಕೇನು ಕಮ್ಮಿ ಇಲ್ಲ ನೀವು. ನವಿಲಿಗೆ ನರ್ತಿಸುವ ಆಸೆ. ಆದ್ರೆ ನೀನು ನರ್ತನೆ ಮಾಡ್ತಿಲ್ಲ ಅಂತ ನಾನೇ ಕೇಳಬೇಕು. ನನ್ನೇನೆ ನೀನು ಕೇಳ್ತಿ ಅಂದ್ರೆ ನಾನು ಬಿಡ್ತೀನ ಮಗಳ. ಆಗಲಿ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ. ಚಂದವು ಚಂದ ಯಾಮಿನಿ, ನಿನ್ನ ಮುಗುಳನು ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ. ನಿನ್ನ ಬಿಂಬವು ಚಂದ ಯಾಮಿನಿ, ನಡೆಯ ನಾಚಿಕೆ ಚಂದ ಯಾಮಿನಿ, ಬಿಸಿಗಾಟವು ಚಂದ ಯಾಮಿನಿ, ಯಾಮಿನಿ ಯಾಮಿನಿ ಯಾಮಿನಿ. ಯಾರಮ್ಮ ನೀನು, ಯಾಮಿನಿ.
ಈ ಭೂಮಿ ತಿರುಗೋದು ಏನಂತ ಗೊತ್ತಾ ನೀ ಕುಣಿಯೋ ಕಾಲಿಗೆ ಸುತ್ತ ಲಾ 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 ಲಾ. ರೀ ಈಗ್ಲಾದ್ರೂ ಸಮಾಧಾನವಾಯ್ತಾ? ಈಗ್ಲಾದ್ರೂ ಬನ್ನಿ, ಬಿಸಿ ಬಿಸಿ ಆದ ಊಟ ಮಾಡಿವ್ರಂತೆ. ನಾವು ಬಡವ್ರ ಮಕ್ಕಳು ನಿಜ, ಆದರೆ ಬಡವ್ರ ಮಕ್ಕಳಾಗಿ ಸಾಯಬಾರ್ದಲ್ವ ಮಗಳ. ನಾವು ನಮ್ದೇದಲ್ಲಿ ಖುಷಿ ಪಡೋಣ, ಏನಂತೀಯ? ಆಯ್ತು, ಇಲ್ಲಿಗಾಗಿ ಏನ್ ಕಮ್ಮಿ ಇಲ್ಲ, ಬನ್ರಿ ಒಳಗಡೆ ಹೋಗೋಣ.
ಹಲೋ ಹಲೋ ಹುರುಗ ಹುರುಗ ಹುಲಿ ಹುರುಗ 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 ಹುಲಿ ಹುರುಗ ಸ್ವಚ್ಛಿನಿಂದ ದರ್ಪದಿಂದ ಧರ್ಮವನ್ನು ಕಟ್ಟಿ ಪುಟ್ಟ ಅಂತರ ಲೋಕವನ್ನೇ ಕಟ್ಟಬೇಕೆಂದು ಹಠ ತೊಟ್ಟು ನಿಂತಿರುವ ಈ ಮನೋರಮ ಕಾಂಕ್ಷೆಗೆ ಮನಸ್ಸೆಂಬುದು ಮಂಗವಾಗಿ ಕೆರಳಿ ಆರ್ಯದಾಗಿ ಹೋಗುತ್ತಿದೆಯಲ್ಲ ಆ ಪುಷ್ಪ ಲಕ್ಷ್ಮಿ ಹತ್ತಿರ ವಾಹ್ ಏನವಳ ರೂಪ ಶೃಂಗಾರದ ಜೀವಂತದ ಶಿಲೆಗೆ ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿ ಶಿಲೆ ಮಾಡಿ ಕಳಿಸಿರಬೇಕು ಆ ಬ್ರಹ್ಮ ಅವಳ ಸೊಂಟದ ಸೌಂದರ್ಯ ಕಂಠದ ಮಾಧುರ್ಯ ಹಾಡಿ ಕುಣಿದಾಗ ಕುಪ್ಪಳಿಸಿ ನಗುವ ಅವಳ ಮೂಗು ತುಟಿಸ್ತನೆಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರದ ಉಪಯೋಗಿದ್ದಾನೆ ಏ ಮನೋಹರ ಲಕ್ಷ್ಮಿ, ನನಗಾಗಿ ನೀನು ಅವತರಿಸಿ ಬಂದಿರುವ ಜೀವಂತದ ಶಿಲೆಗೆ ನಾನು ಭೃಂಗಿಯಾಗಿ ಭಂಗಿ ರೂಪದಲ್ಲಿ ನಿತ್ಯ ನಿನ್ನನ್ನು ಚುಂಬಿಸಿ ನನ್ನ ಕಣ್ಣು ಮುಂದೆ ಕಾಣುವ ನಿನ್ನನ್ನು ಚುಂಬಿಸಿ ಶಂಭೋಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿ ನಾನು ಈ ಬೋನದಲ್ಲಿ ನಕ್ಕು ನಲಿಯದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಎಂತ ಮೋಸದ ಎಣ್ಣ ಸುರಿಸಿವಾದಿ ಮಾಯದ ಬಣ್ಣ ನನ್ನ ಮೇಲೆ ನಿನ್ನ ಕಣ್ಣ ನಿನ್ನ ಬಾಯಾಗ ಹಗಲಿನ ಮಣ್ಣ ನಿನ್ನ ಬಾಯಾಗ ಹಗಲಿನ ಮಣ್ಣ ನಿನ್ನ ಬಾಯ ರಾಜರು ನನ್ನ ಬಾಳಿನ ದೇವರು ಗುರುಪುಟ್ಟ ರಾಜರು ಇವರೇ ನನ್ನ ಹೃದಯಗಳು ಬೇರಿ ಪೂಜೆಗೊಂಡವರು ಕಂಡೇ 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 ನನ್ನ ಬಾಳಿನ ದೇವರ ಗುರುಪುಟ್ಟ ರಾಜರು ಗಡಬಡ ಮಾಡಿ ಬಾರಲ ಹುಡುಗೆ ಆಡೋಣ ತಿನ್ಪಾನೆ ಗಡಬಡ ಮಾಡಿ ಬಾರಲ ಹುಡುಗೆ ಆಡೋಣ ತಿನ್ಪಾನೆ ಆಡೋಣ ತಿನ್ಪಾನೆ ಓರಗ ಹತ್ತುವ ನಾಚೆ ಮನೆ ಆಡೋಣ ತಿನ್ಪಾನೆ ಓರಗ ಹತ್ತುವ ನಾಚೆ ಮನೆ ಗಡಬಡ ಮಾಡಿ ಬಾರಲ ಹುಡುಗೆ ಆಡೋಣ ತಿನ್ಪಾನೆ ಆಡೋಣ ತಿನ್ಪಾನೆ ಓರಗ ಹತ್ತುವ ನಾಚೆ ಮನೆ. ಚೇ ಅಪ್ಪ ಆಗ್ಬಾರ್ದ್ರಿ ಅಪ್ಪ 7 ಜನ್ಮಕ್ಕೆ ಗ್ರಾಮ ಪಂಚಾಯತಿ ಮೆಂಬರ ಅಂತೆ ನಾನು ಇನ್ನೂ ಮೆಂಬರ್ ಆಗಿ 3 ತಿಂಗಳು ಆಗಿಲ್ರಿ ಅಪ್ಪ. ಜಾತ್ರೆ ಬಂದ್ರೆ ಸಾಕು ನೋಡ್ರಿ ಅಪ್ಪ. ಜಾತ್ರೆ ಪಟ್ಟಿನೂ ಕೂಡ ಅಂತಾರ, ಕಬಡ್ಡಿ ಪಟ್ಟಿನೂ ಕೂಡ ಅಂತಾರ, ಟೆಗ್ರಿನ್ ಕಾಳಗದ ಪಟ್ಟಿನೂ ಕೂಡ ಅಂತಾರ. ಎಲ್ಲ ದೇವ್ರು ಎಲ್ಲ ಫಂಕ್ಷನ್ಗೆ ಪಟ್ಟಿ ಕೊಟ್ಟು 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 ನಮ್ಮ ಸಣ್ಣದ ಲಾಡಿ ಎಲ್ಲ ಲೂಸಾಗ ನೋಡ್ರಿ ಅಪ್ಪ.
ಇನ್ನೂ ಒಮ್ಮೆ ಪಂಚಾಯತಿ ಕಟ್ಟಿ ಹತ್ತಿಲ್ಲ 10 ರೂಪಾಯಿ ಕಂಡಿಲ್ಲ. ಹಿಂಗಾದ್ರೆ ಹೆಂಗ್ರಿ ನಾವು ಊರಾಗ ಮೆಂಬರ್ಕಿ ಮಾಡೋದು ಅಂತೆ ನಾನು. ಅಲ್ರಿ ಅವ್ನು ಹೇಳ್ತಿ ಬಡವ್ರಿಗೆ ಮನೆ ಹಾಕ್ಬೇಕಂತೇಳಿ ಯೋಜನೆ ತಂದ್ರೆ ಬಡವ್ರಿಗೆ ಮನೆ ಹಾಕಿದ್ರು ಬೈತಾರ, ಹಾಕ್ಲಿಕ್ರು ಬೈತಾರ. ಶಿವಮ್ಗೆ ಹಾಕಿದ್ರ ಯಮ್ನಮ್ ಬೈತಾಳ, ಯಮ್ನಮ್ಗೆ ಹಾಕಿದ್ರೆ ನಿಂಗಮ್ ಬೈತಾಳ. ಅದನ್ನ ಬಿಟ್ಟು ಯಾವಕ್ಕಿಗೆ ರೊಬ್ಬಕ್ಕಿಗೆ ಹಾಕ್ಸಿಕ ಕುಡುಕ್ ತಮ್ಮವನಂತ ಹಾಕಕ್ಕೆ ಹೋದ್ರೆ ನಂದು ತೇಗಿನಾಗೈತಪ್ಪ ಅಂತಾಳ. ಹೋಗ್ಬಿಡು ನಮ್ಮ ಜುಬ್ಬೂರು ಲಕ್ಷ್ಮಕ್ಕಗೆ ಹಾಕಕ್ಕೆ ಹೋಗ್ಬೇಕಂದ್ರೆ ಇಲ್ಲಲ್ಲ ಹುಡುಗ ನಂದು ತ್ಯಾಂಬಕೈತಿ, ಯಾರು ತೆಗಿಗೈತೆ ಅವ್ರದ್ದು ನೋಡು ಅಂತ. ಅದನ್ನ ಬಿಟ್ಟಿಸ ಕಡೆ ನಮ್ಮ ಅವರ್ಯಾರ ಅಮ್ಮರು ಓಣ್ಯಾಕೆ ಹೋದ್ರೆ ನಾಗಮ್ಮ ಮನೆ ಹಾಕ್ಲು ಅಂದ ಸತ್ತು 3 ತಿಂಗಳಾತು. ಆಮೇಲೆ ಒಳ್ಳೆ ದುರ್ಗಮ್ಗೆ ಹಾಕಕ್ಕೆ ಹೋದ್ರಪ್ಪ ಅಂತಂದ್ರೆ ಅಲ್ಲೋ ನಿನ್ನ ಮೆಂಬರ್ ಮಾಡಿದವನ ನಾನು, ನನ್ನ ಮಗನ ಕೈಯಾಗ ನೀವು ಓದಿರಿ, ನನಗೆ ಓದ್ತಂದ್ರೆ ಯಾಕೆ ಓದ್ತಾವಲ್ಲಿ, ಹಾಕಂದ್ರೆ ಯಾಕೆ ಹಾಕೋವಲ್ಲಿ ಅಂತಾರ. ಹೀಗಾಗಿ ಯಾರಿಗೆ ಓದ್ಬೇಕೋ ಯಾರಿಗೆ ಬಿಡ್ಬೇಕು, ಯಾರಿಗೆ ಓದ್ಬೇಕೋ ಯಾರಿಗೆ ಬಿಡ್ಬೇಕು, ಒತ್ತಿ ನಂದು ಬಟ್ ಅನ್ನೋದು ಸಣ್ಣಾಗೋಗ್ಬಿಡತ್ರಿಯಪ್ಪ, ಬಟ್ ಸಣ್ಣಾಗೋಗ್ಬಿಡತ್ತ. ಇನ್ನು ಅದು ಹೋಲ್ಬಿಡ್ರಿ ಅವನವನು ಓಣಿಗೆ ಸಿಸಿ ರಸ್ತೆ ಮಾಡಿಸಿ ಕಾಟ ಕಾಂಕ್ರೀಟ್ ಮ್ಯಾಗ ಅಡ್ಡಾಡ್ರವ, ಮುಳ್ಳಾಗ ಕಲ್ಲಾಗ ಅಡ್ಡಾಡ್ಬಿಡ್ರಿ ಅಂದ್ರೆ ಲೋ ಬಾಡ ಅದು ನಂದೈತೆ, ಲೋ ಜಿಟ್ಟ ಇದು ನಿಂದೈತೆ ಅಂಥೇಳಿ ಒಬ್ಬಕ್ಕೆ ಮುಟ್ಟಿಸಿನೂ ಕೊಡವಲ್ಲ, ಹಾಕಿನೂ ಕೊಡವಲ್ಲ. ಯಾರಿಗೆ ಹಾಕ್ಬೇಕೋ ಯಾರಿಗೆ ಬಿಡ್ಬೇಕ. ಹಿಂಗಾಗಿ ಈ ಊರಾಗ ಮೆಂಬರ್ಗೆ ಮಾಡೋದಂದ್ರೆ ಭಾಳ ಕಷ್ಟ ಐತ್ರಿ ಅಪ್ಪ, ಭಾಳ ಕಷ್ಟ ಐತೆ. ಒಳ್ಳೆ ಅವನವನ ಅದನ್ನ ಬಿಟ್ಟು ಪೈಪ್ಲೈನ್ ಮಾಡಿ ಮನೆಗೆ ನಳ ಕೊಟ್ಟು ನೀರು ಬಿಡ್ಬೇಕಂದ್ರೆ ಒಬ್ಬಕ್ಕಿದು ಕೊಡ ಸೋರುತ್ತಂತಾಳ, ಒಬ್ಬಕ್ಕಿದು ಹೊಡೆದತ್ತಂತಾಳ, ಒಬ್ಬಕ್ಕಿದು ನನಗೆ ಕಾಣ್ತಾನೆ ಇಲ್ಲ ಅಂತಾಳ. ಕಾಣ್ತಕ್ಕಿದ್ದಕ್ಕೆ ತುಂಬಿಸ್ಬೇಕು ಅನ್ನೋದು ಗೊತ್ತಾಗೋಲ್ದು, ಹೊಡೆದಕ್ಕೆ ತುಂಬಿಸ್ಬೇಕು ಅನ್ನೋದು ಗೊತ್ತಾಗೋಲ್ದು. ಹಾಗಾಗಿ ನಳ ಯೋಜನೆ ಹಾಕೋದು ಬಿಟ್ಟು ನೋಡ್ರಿ ಅಪ್ಪ, ಯಾಕೆ ಬೇಸಿಗೆ ಅನ್ನೋದು ಅಂತೇಳಿ. ಇರಲಿ ಅವನವ್ನು ಮತ್ತೇನು ಮಾಡೋದು, ಆರಿಸಿ ಕಾಟ ಮೆಂಬರನ್ನು ಮಾಡ್ಯಾರ ಅಂದತ್ನಾಗ ಅನ್ನೋದು ಮತ್ತು ಮೆಂಬರನ್ನ ವರ್ಚಸ್ಸ ದೊಡ್ಡದೈತೆ. ಅವನವ್ನು ಇರಲಿ, ಯಾಕಂದ್ರೆ ಅನ್ನಲ್ರಕ್ಕ.